ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ನಾನು 20s ಮಿಡ್ 20s ಒಂಥರ ಮಿಡ್ 20 ಕ್ರೈಸಿಸ್ ಅನ್ನೋ ಥರ ನಡೀತಾ ಇದೆ. ಸೊ ಫಿಗರಿಂಗ್ ಲೈಫ್ ಔಟ್ ಇನ್ ಯೋರ್ 20s ಅನ್ನೋ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಏನು ಮಾಡ್ತಾ ಇದ್ದೀನಿ, ಏನು ಎತ್ತ ಅಂತ ಟ್ರ್ಯಾಕ್ ತಪ್ಪು ಹೋದಾಗ ಯೋಚನೆ ಮಾಡ್ತಾ ಕೂತಾಗ ಒಂದು 5 ಪಾಯಿಂಟ್ಸ್ ತಲೆಗೆ ಹೊಳಿತು. ನನಗೆ ಯೂಸ್ ಆಗ್ತಾ ಇದೆ, ನಿಮಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದನ್ನು ಹೇಳ್ತಾ ಫಸ್ಟ್ ಪಾಯಿಂಟ್ನ ನಾನು ಶುರು ಮಾಡ್ತೀನಿ. ರಿಲೇಷನ್ಶಿಪ್ ವಿತ್ ಯೋರ್ ಸೆಲ್ಫ್. ಅಂದರೆ ನಮ್ಮ ಜೊತೆಗಿರೋ ರಿಲೇಷನ್ಶಿಪ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಬೇರೆಯವ್ರ ಜೊತೆ ಇರೋ ರಿಲೇಷನ್ಶಿಪ್ ಬಗ್ಗೆ ಗಮನ ಕೊಡ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ಮರ್ತೋಗಿರ್ತೀವಿ. ಅದರಲ್ಲಿ ಫಸ್ಟ್ ಒನ್, ಬಿಲ್ಡ್ ಸೆಲ್ಫ್ ಟ್ರಸ್ಟ್. ಸೊ ನಮ್ಮಲ್ಲಿ ನಮಗೆ ಆ ಒಂದು ನಂಬಿಕೆ ಅನ್ನೋದನ್ನು ಹುಟ್ಟಿಸ್ಬೇಕು. ಅದಕ್ಕೆ ಏನು ಮಾಡಬೇಕಾಗಿರೋದು, ನಮ್ಮ ಗಟ್ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗಬೇಕು. ಅಂದರೆ ನಮಗೆ ಇನ್ನರ್ ಒಂದು ವಾಯ್ಸ್ ಇರುತ್ತಲ್ಲ, ಇದು ಮಾಡು, ಇದು ಮಾಡಬೇಡ ಅಂತ ಹೇಳ್ತಾ ಇರತ್ತಲ್ಲ, ಅದನ್ನು ಬ್ಲೈಂಡಾಗಿ ಟ್ರಸ್ಟ್ ಮಾಡಿ ನಂಬ್ಕೊಂಡು ಹೋಗ್ತಾ ಇರೋದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಏನಾದರೂ ಮಾಡಬಾರ್ದು ಅನ್ಸಿದ್ರೆ, ಅಥವಾ ಏನೋ ಸರಿ ಕಾಣಿಸ್ತಾ ಇಲ್ಲ ಅನ್ಸಿದ್ರೆ, ಅದು ಯಾವುದೇ ರೀತಿನಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಕೆಲಸ ಮಾಡೋದು ಹೊರಟಿರ್ಬೋದು, ಅಥವಾ ಒಂದು ಜಾಗಕ್ಕೆ ಹೋಗ್ತಾ ಇರೋದಾಗಿರ್ಬೋದು, ದಯವಿಟ್ಟು ಅದನ್ನು ನಿರ್ಲಕ್ಷಿಸಬೇಡಿ. ಬೇಡ ಅನ್ಸಿದ್ರೆ ಬಿಟ್ಟು ಅಲ್ಲಿಗೆ ಆ ಕೆಲಸ ಸ್ಟಾಪ್ ಮಾಡಿ ಮುಂದೆ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಸೆಕೆಂಡ್ ಒನ್, ಪ್ರಾಕ್ಟೀಸ್ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳಿ. ಸೆಲ್ಫ್ ಕಂಪ್ಯಾಷನ್ ಅಂದರೆ ಯಾವತ್ತೂ ನಿಮಗೆ ನೀವು ರೂಡ್ ಆಗಿರಬೇಡಿ. ಹಾರ್ಶ್ ಆಗಿರೋದ್ರಿಂದ ಯಾವುದೇ ಕೆಲಸನೂ ಆಗಲ್ಲ. ಅದ್ರ ಬದಲು ಕೈಂಡ್ನೆಸ್ ಮತ್ತು ಅಕೌಂಟಬಿಲಿಟಿ ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಬೇರೆಯವ್ರಿಗೆ ಕೈಂಡ್ ಆಗಿದ್ದರೆ ಸಾಕಾಗಲ್ಲ, ನಮಗೂ ನಾವು ಕೈಂಡ್ ಆಗಿರಬೇಕು. ಅಕಸ್ಮಾತ್ ಏನಾದರೂ ಒಂದೆರಡು ಕೆಲಸ ಮಾಡೋದು ತಪ್ಪು ಹೋದರೆ ಅಯ್ಯೋ ಮಾಡಿಲ್ಲ ಅಂತ ಹೇಳಿ ನಮಗೆ ನಾವು ನಿಂದಿಸ್ಕೊಳ್ಳೋದೆಲ್ಲ ಬೇಡ. ಆಗತ್ತೆ ಕೆಲವು ಸತಿ ಅಂದ್ಕೊಂಡಿದ್ದ ಟೈಮ್ ಲೈನು ಒಂದು ಸ್ವಲ್ಪ ಡೆಡ್ ಲೈನ್ ಆಚೆ ಈಚೆ ಹೋಗ್ಬೋದು, ಬಟ್ ಅಲ್ಟಿಮೇಟಾಗಿ ಬೇಕಾಗಿರೋದೇನು, ಕೆಲಸ ಮುಗಿಸ್ಬೇಕಾಗಿರೋದು ಅಷ್ಟೇ. ಸೊ ಅಕೌಂಟಬಿಲಿಟಿ ತೊಗೊಳ್ಳಿ. ಅಕಸ್ಮಾತ್ ತಪ್ಪಾಯ್ತಾ, ಹೌದು ನನ್ನಿಂದನೇ ತಪ್ಪಾಯಿತು ಅನ್ನೋದನ್ನು ಶುರು ಮಾಡ್ಕೊಳ್ಳಿ. ಸೊ ರಿಲೇಷನ್ಶಿಪ್ ವಿತ್ ಯುವರ್ ಸೆಲ್ಫಲ್ಲಿ ಅದೇ ರೀತಿಯಲ್ಲಿ ಚಿಕ್ಕದು ಈ ನಂಬಿಕೆ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅಥವಾ ಒಂದು ನಮಗೆ ನಾವು ಕೈಂಡ್ ಆಗಿರೋದಕ್ಕೆ ಏನು ಮಾಡ್ಬೋದು, ಚಿಕ್ಕ ಕೆಲಸದಿಂದ ಶುರು ಮಾಡಿ. ಏನೋ ಒಂದು ಕೆಲಸ ಮಾಡಿದ್ಮೇಲೆ ನಿಮಗೆ ನೀವು ಟ್ರೀಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ತಲೆಗೆ ಒಂದು ರಿಜಿಸ್ಟರ್ ಆಗುತ್ತೆ, ನಾನು ಇದೊಂದು ಕೆಲಸ ಮಾಡಿದ್ರೆ ನನಗೆ ಟ್ರೀಟ್ ಸಿಗತ್ತೆ ಅಂತ ಹೇಳಿ. ಆ ರೀತಿಯಲ್ಲಿ ನಿಮ್ಮ ಜೊತೆಗಿರೋ ಒಂದು ರಿಲೇಷನ್ಶಿಪ್ನ ತುಂಬ ಅದ್ಭುತವಾಗಿ ಮಾಡ್ಕೊಳ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು ಪೀಪಲ್ ಆ್ಯಂಡ್ ಬೌಂಡ್ರೀಸ್. ಸೊ ಚೂಸ್ ಯುವರ್ ಸರ್ಕಲ್ ಕೇರ್ಫುಲ್ಲಿ ಅಂತ ಹೇಳಿ. ನಿಮ್ಮ ಫಸ್ಟ್ ಸರ್ಕಲ್ ಏನಿರುತ್ತೆ, ಎಸ್ಪೆಷಲಿ ಸೋಷಿಯಲ್ ಸರ್ಕಲು, ಅದು ತುಂಬ ಕೇರ್ಫುಲ್ಲಾಗಿ ನೀವು ಚೂಸ್ ಮಾಡಬೇಕು. ಯಾಕಂದರೆ ಜನ ನಿಮ್ಮ ಜೊತೆ ಯಾವ ಥರ ಇರ್ತಾರೆ, ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ನಿಮಗೆ ಚೇರ್ಫುಲ್ಲಾಗಿರಬೇಕು. ಯಾವುದೇ ಕಾರಣಕ್ಕೂ ಸೈಲೆಂಟಾಗಿ ಇವಳು ಬಿದೋಗ್ಲಿ ಅಥವಾ ಇವನು ಈ ಕೆಲಸ ಮಾಡದೇ ಇರಲಿ ಅನ್ನೋಂಥವ್ರನ್ನ ಯಾವತ್ತೂ ನಿಮ್ಮ ಸರ್ಕಲಲ್ಲಿ ಇಟ್ಕೊಳ್ಬೇಡಿ. ಅದೇ ರೀತಿ ನೀವು ಕನ್ಸ್ಯೂಮ್ ಮಾಡೋ ಕಾಂಟೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದು ಲರ್ನಿಂಗ್ ಟು ಸೇ ನೋ. ನೀವು ಯಾವುದೇ ಪಾರ್ಟೀಸ್ ಆಗಿರ್ಬೋದು, ಇವೆಂಟ್ಸ್, ರಿಲೇಷನ್ಶಿಪ್, ಜಾಬ್ಸ್ ನಿಮಗೆ ಬೇಡ ಅನ್ನಿಸ್ತಿದೆ, ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿದೆ ಅಂದರೆ ಆನ್ ದ ಫೇಸ್ ಸ್ಟ್ರೇಟ್ ಆಗಿ ನೋ ಅಂತ ಹೇಳಿ. ಅಂದರೆ ಸ್ವಲ್ಪ ಪೊಲೈಟ್ ವೇನಲ್ಲಿ ಹೇಳ್ಬೋದು, ಪಾಲಿಸ್ಟ್ ವೇನಲ್ಲಿ ಹೇಳ್ಬೋದು, ಬಟ್ ನೋ ಅಂತ ಹೇಳಿ. ಯಾರನ್ನೂ ಮೆಚ್ಚಿಸ್ಬೇಕು ಅಂತ ಹೇಳಿ ನೀವು ಅಲ್ಲಿ ಹೋಗಿ ತೊಂದರೆಗೆ ಸಿಕ್ಕಾಕೊಳ್ಳೋದು ಯಾವುದಕ್ಕೂ ಬೇಡ ಅಂತ ಹೇಳ್ತಾ ಇದ್ದೀನಿ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ನ ನಾವು ಸೆಟ್ ಮಾಡ್ಕೋಬೇಕು. ಸೊ ರಿಯಲಿಸ್ಟಿಕ್ ರುಟೀನ್ಸ್ನ ಇಟ್ಕೊಳ್ಳೋಣ. ನಾನಿವತ್ತು ಎದ್ಬಿಟ್ಟು ಬೆಳಗ್ಗೆ 10 ಕಿಲೋಮೀಟರ್ ಓಡ್ತೀನಿ ಅಂತ ಹೇಳೋದಲ್ಲ. ಯಾಕಂದರೆ ಹಿಂದೆ ನಾವು ಒಂದು ನಡೆದು ಕೂಡ ಅಭ್ಯಾಸ ಇರಲ್ಲ ಅಂಥವ್ರು ಒಂದೇ ದಿನದಲ್ಲಿ ಒಂದು ರಾತ್ರಿ ಮಲ್ಗೆ ಹೇಳೋ ಹೊತ್ತಿಗೆ 10 ಕಿಲೋಮೀಟರ್ ಓಡ್ತೀನಿ ಅನ್ನೋದು ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದ್ರ ಬದಲು ಚಿಕ್ಕದ್ರಿಂದ ಶುರು ಮಾಡೋಣ. ಒಂದು 20 ಮಿನಿಟ್ಸ್ ವಾಕಿಂದ ಇರ್ಬೋದು, ಅಥವಾ ಒಂದು 20 ಮಿನಿಟ್ಸ್ ಎಕ್ಸಸೈಸಿಂದ ಶುರು ಮಾಡೋಣ. ಸೊ ನಾವು ಸಿಂಪಲ್ಲಾಗಿ ಇಟ್ಕೊಂಡಷ್ಟು ನಮ್ಮ ರುಟೀನು, ನಮ್ಮ ಬ್ರೈನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಂಪ್ಲೆಕ್ಸ್ ಆದಷ್ಟು ಅದು ಪ್ರಾಸೆಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮ್ಮ ಸಿಸ್ಟಮಿಗೆ. ಆ್ಯಂಡ್ ಒಂದೇ ಸತಿ ಶಾಕ್ ಕೊಡಬಾರ್ದಲ್ಲ. ಚಿಕ್ಕದ್ರಿಂದ ಶುರು ಮಾಡಿ. ಇವಾಗ ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಬೇಸಿಕ್ಕಾಗಿ 2 ಟೈಮ್ಸ್ ಫೇಸ್ ವಾಶ್ ಮಾಡೋದ್ರಿಂದ ಆಗಿರ್ಬೋದು, ಈ ಥರ ಚಿಕ್ಕದ್ರಿಂದ ಶುರು ಮಾಡ್ಕೊಳ್ತಾ ಬನ್ನಿ ಅಂತ ಹೇಳ್ತೀನಿ. ಸೊ ರಿಯಲಿಸ್ಟಿಕ್ ರುಟೀನ್ಸ್ ಇಟ್ಕೊಂಡಷ್ಟು ನಮಗೆ ಫರ್ದರ್ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಕೊಳೋಕ್ಕೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟು, ಮೇಕ್ ಸ್ಪೇಸ್ ಫಾರ್ ಫನ್ ಅಂತ ಹೇಳಿದ್ರೆ ಹಾಬೀಸ್ನ ಎಕ್ಸ್ಪ್ಲೋರ್ ಮಾಡಿ. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿದ್ದಾಗ ನೀವೇನೋ ಒಂದು ಹಾಬೀಸ್ ಮಾಡ್ತಾ ಇದ್ರಿ ಅಲ್ಲ, ಅದನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡಿ. ಅಥವಾ ಯಾವುದೋ ಒಂದು ಇವೆಂಟಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ರಿ, ನಿಮ್ಮದು ಬಕೆಟ್ ಲಿಸ್ಟ್ ಅಂತ ಇಷ್ಟು ಉದ್ದ ಲಿಸ್ಟ್ ಇರುತ್ತೆ, ಒಂದೊಂದನ್ನೇ ಇವೆಂಟ್ಸ್ನ ಟಿಕ್ ಮಾಡ್ತಾ ಬನ್ನಿ. ಈಗ ಮೂಮೆಂಟ್ಸ್ನ ನೀವು ಕ್ರಿಯೇಟ್ ಮಾಡಬೇಕು, ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ಮಾಡ್ಕೊಳ್ಳೋಣ ಅಂತ ಬ್ಯುಸಿ ಲೈಫಲ್ಲೇ ಇದ್ಬಿಟ್ರೆ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ 20s ನೀವೇನು ಮಾಡಿದ್ರಿ ಅಂದರೆ ಏನೂ ಸಿಗಲ್ಲ. ಸೊ ರಿಗ್ರೆಟ್ ಮಾಡಬೇಡಿ, ಇವತ್ತಿಂದನೇ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಫೋರ್ತ್ ಪಾಯಿಂಟು, ಕರಿಯರ್ ಆ್ಯಂಡ್ ಮನಿ. ಸೊ ಎಕ್ಸ್ಪೆರಿಮೆಂಟ್ ವಿತ್ ಯುವರ್ ವರ್ಕ್ ಆ್ಯಂಡ್ ಸ್ಕಿಲ್. ನಿಮ್ಮದು ಒಂದು ಡ್ರೀಮ್ ಜಾಬ್ ಸಿಕ್ಕಿದೆ, ಅಥವಾ ಯಾವುದೋ ಒಂದು ದೊಡ್ಡ ಕಂಪ್ನಿನಲ್ಲಿ ಸಿಕ್ಕಿದೆ, ಬಟ್ ನಿಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಾನೆ ಅಲ್ಲೇ ಇರಬೇಡಿ.
ಇಟ್ಸ್ ನೆವರ್ ಟು ಲೇಟ್ ಟು ಶಿಫ್ಟ್ ಯುವರ್ ಕರಿಯರ್. ನಾನು ಇವಾಗಿರೋವಂಥ ಫೀಲ್ಡಲ್ಲಿ 4 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಆದರೆ ಈಗ ನಾನು ವರ್ಟಿಕಲ್ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಒಂದೇ ಸತಿ ನಿಮಗೆ ಆ ಧೈರ್ಯ ಬಂದಿಲ್ಲ, ಯಾಕಂದರೆ ಪೇಗೆ ಏನಪ್ಪ ಅನ್ನೋ ಒಂದು ಯೋಚನೆ ನಿಮಗೇನಾದ್ರು ಇದ್ದರೆ ಫ್ರೀಲಾನ್ಸಿಂಗಿಂದ ಸ್ಟಾರ್ಟ್ ಮಾಡಿ, ಅಥವಾ ಇಂಟರ್ನ್ಶಿಪ್ಪಿಂದ ಸ್ಟಾರ್ಟ್ ಮಾಡಿ, ಆರ್ ಸೈಡ್ ಪ್ರಾಜೆಕ್ಟ್ ಥರ ಇಟ್ಕೊಳ್ಳಿ. ಸೊ ನಿಮಗೊಂದು ಆ ಗ್ರಿಪ್ ಬರೋ ಹೊತ್ತಿಗೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಅ ಶಿಫ್ಟ್ ಹಿಯರ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್, ರೆಸ್ಪೆಕ್ಟ್ ಯುವರ್ ಮನಿ. ಸೊ ದುಡ್ಡು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಂತ ಅಂದ್ಕೊಳ್ಬೇಡಿ. ದುಡ್ಡು ಬಂದಿರೋದನ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು ನೋಡಬೇಕು. ಫಸ್ಟ್ ನೀವು ನಿಮ್ಮ ಎಕ್ಸ್ಪೆನ್ಸಸ್ನ ಲಿಸ್ಟ್ ಮಾಡಿ, ಅದಾದಮೇಲೆ ಉಳಿದಿರೋವಂಥದ್ರಲ್ಲಿ ಹೇಗೆ ಸೇವ್ ಮಾಡೋದು ಅಂತ ನೋಡಿ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟು ಸೇವಿಂಗ್ಸ್ ಕಡೆ ಹೋಗಬೇಕು, ಅದಾದಮೇಲೆ ನೀವು ಎಕ್ಸ್ಪೆನ್ಸಸ್ನ ಮಾಡ್ಕೊಳ್ಬೇಕು. ಸೊ ಇದೆಲ್ಲದಕ್ಕೂ ಒಂದು ಪರ್ಸ್ನಲ್ ಫಿನಾನ್ಷಿಯಲ್ ಪ್ಲ್ಯಾನ್ ಅನ್ನೋದು ಮುಖ್ಯ, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನು ಅಂತ ಹೇಳಿದ್ರೆ, ಹೌ ಟು ಟ್ರೀಟ್ ಯುವರ್ 20s. ಇದನ್ನು ಪ್ರಾಕ್ಟೀಸ್ ಡೆಕೇಡ್ ಥರ ಟ್ರೀಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಸೈಕಾಲಜಿಸ್ಟ್ ಹೇಳ್ತಾರೆ ಈ 20ಸ್ನ ಎಮರ್ಜಿಂಗ್ ಅಡಲ್ಟ್ಹುಡ್ ಅಂತ ಹೇಳ್ತಾರಂತೆ. ಯಾಕಂದರೆ ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ, ಆ್ಯಂಡ್ ಒಂದು ಸ್ಟೆಬಿಲಿಟಿ ಅನ್ನೋದಿರಲ್ಲ, ನಮ್ಮ ಬಗ್ಗೆ ನಾವು ಒಂದು ಸ್ವಲ್ಪ ಫೋಕಸ್ ತೊಗೊಳಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇದು 30ಸ್ಗೆ ಒಂಥರ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಈಗ ನಾವು ಯಾವ ಥರ ನಾವು ಸೆಟ್ ಮಾಡ್ಕೊಳ್ತಾ ಬರ್ತೀವಿ, ನಮ್ಮ 30ಸ್ಗೆ ಒಂದು ಸಿಸ್ಟಮ್ ಅನ್ನೋದು ಕರೆಕ್ಟಾಗಿ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ನಮ್ಮ 30ಸ್ನಿಂದ ಇನ್ ಫರ್ದರ್ ಲೈಫ್ನ ನಾವು ನೀಟಾಗಿ ಒಂದು ಫ್ರೇಮ್ ವರ್ಕ್ ಥರ ಇಟ್ಕೊಳ್ಬೋದು ಅಂತ ಹೇಳಿ. ಆ್ಯಂಡ್ ಯಾವುದೇ ರೀತಿಯಲ್ಲಿ ಒಂದು ಹೆಸಿಟೇಷನ್ ಇಟ್ಕೊಳ್ಬೇಡಿ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಖಂಡಿತ ಈ 20ಸಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್, do not compare your timelines. There is no perfect timeline. ಸೊ ಟೈಮ್ ಲೈನು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗೋಕ್ಕಾಗಲ್ಲ, ಅಥವಾ ಎರಡು ಮ್ಯಾಚ್ ಆಗುತ್ತೆ ಅನ್ನುವಂಥದ್ದಿಲ್ಲ. ಯಾರೋ ಒಬ್ಬರು 21 ಇಯರ್ಸ್ಗೆ ಆಂಟ್ರಪ್ರನರ್ ಆಗಿರ್ಬೋದು, ಅಥವಾ 25 ಇಯರ್ಸಿಗೆ ಬಿಲಿಯನಿಯರ್ ಆಗಿರ್ಬೋದು. ಅಯ್ಯೋ ನನಗೆ 25 ವರ್ಷ ಆಯಿತು, ಇವಾಗ ಆ್ಯಕ್ಚುಲಿ ನನಗೂ 25 ವರ್ಷ ಇನ್ನೂ ಆಗಿಲ್ವಲ್ಲ, ಅಥವಾ ಯಾರೋ ಮದುವೆ ಆಗ್ತಾ ಇದ್ದಾರೆ ನಾನಿನ್ನೂ ಮದುವೆ ಆಗಿಲ್ಲ, ಇಷ್ಟೊತ್ತಿಗೆ ನನಗೊಂದು ಜಾಬ್ ಬೇಕಿತ್ತು, ಇದಾಗಿಲ್ವಲ್ಲ ಅನ್ನೋದು ಯಾವತ್ತೂ ಇಟ್ಕೊಳ್ಬೇಡಿ. ಯಾಕಂದರೆ ಇಟ್ ಈಸ್ ಯೋರ್ ಲೈಫ್. ನಿಮ್ಮ ಟೈಮ್ ಲೈನ್ ಬೇರೆ, ಅವ್ರ ಟೈಮ್ ಲೈನ್ ಬೇರೆ. ನಾವು ಎಷ್ಟೋ ಸತಿ 50ನೇ ವರ್ಷದಲ್ಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವರು ಸಕ್ಸಸ್ಫುಲ್ ಆಗಿರೋದನ್ನ ಕಥೆಗಳು ಕೇಳಿರ್ತೀವಿ ಆ್ಯಂಡ್ ನೋಡಿರ್ತೀವಿ. ಸೊ ಇಟ್ ಈಸ್ ನೆವರ್ ಟು ಲೇಟ್. ಆ್ಯಂಡ್ ಯಾವತ್ತೂ ರಿಸೆಟ್ ಬಟನ್ ನಿಮ್ಮ ಲೈಫಿಂದು ನಿಮ್ಮ ಹತ್ರನೇ ಇರುತ್ತೆ, ಬೇರೆಯವ್ರ ಕೈಲಿ ಕೊಡಬೇಡಿ. ನೀವು ಯಾವಾಗ ರಿಸೆಟ್ ಬಟನ್ ಓದಬೇಕು ಅನ್ಸುತ್ತೋ ಅವಾಗ ಓದ್ಬೋದು. ಅಲ್ಟಿಮೇಟ್ಲಿ ಇಟ್ ಈಸ್ ಯೋರ್ ಲೈಫ್. ಸೊ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವು ತೊಗೊಳ್ಬೋದು. ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಸಮಥಿಂಗ್. ಹಾಗಾಗಿ ಯೋಚನೆ ಮಾಡಬೇಡಿ ಜಾಸ್ತಿ. ಇದನ್ನು 20ಸ್ನ ಆರಾಮಾಗಿ ಚಿಲ್ಡಾಗಿ ತೊಗೊಳ್ಳಿ. ಅದನ್ನು ಹೇಗೆ ಬರುತ್ತೋ ಆ ಥರ ತೊಗೊಂಡೋಗಿ, ಬಟ್ ಒಂದು ಪ್ರಾಪರ್ ಫ್ಲೋ ಜೊತೆಗೆ ಹೋಗ್ತೀನಿ ಅಂತ ಹಾಗೆ ಹೋಗ್ಬಿಡಿ. ಒಂದು ಬೇಸಿಕ್ ಸ್ಕೆಚ್ ಅನ್ನೋದನ್ನು ಹಾಕೊಳ್ಳಿ, ಸೊ ದಟ್ ನಿಮ್ಮ 30ಸಲ್ಲಿ ನೀವು ಡಿಸಿಪ್ಲಿನ್ಡ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ಮಂತ್ರ ಏನು? ಬಿ ಕನ್ಸಿಸ್ಟೆಂಟ್, ಬಿ ಕೈಂಡ್, ಬಿ ಹ್ಯಾಪಿ ಅಂತ ಹೇಳ್ತಾ ಇದ್ದೀನಿ. ಇದು ನನಗೆ ಯೂಸ್ ಆಗಿರೋ ಪಾಯಿಂಟರ್ಸ್, ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ತಿದ್ದೀನಿ. ಇನ್ನೂ ಬೇರೆ ಏನಾದರೂ ಇದ್ದರೆ, ಯಾವ ಥರ ಈ 20ಸ್ನ ನಾವು ಈ mid-20 ಕ್ರೈಸಿಸಿಂದ ಹೊರಗೆ ಬಂದು ಯಾವ ಥರ ನಮ್ಮ ಲೈಫ್ನ ನಾವು ಕಂಡಿಟ್ಕೋಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಓದೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನೊಂದು ವಿಡಿಯೋಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಸಿ ಯು.